ಮಾಡ್ತೀನಿ ಅಂತಂದರೆ ವಿಲ್ ಮೇಜರ್ಲಿ ಟಾಕ್ ಅಬೌಟ್ ದ ಸೆಕೆಂಡ್ ಪ್ರೀ ವೆಡ್ಡಿಂಗ್ ಸೆಲೆಬ್ರೇಷನ್ ಆಫ್ ಅನಂತ್ ಅಂಬಾನಿ. ಹೂ ಇಸ್ ದಿಸ್ ಅನಂತ್ ಅಂಬಾನಿ ಅಂತ ಮಾತ್ರ ಕೇಳಬೇಡಿ. ಈಸ್ ನನ್ ಅದರ್ ದನ್ ದ ಸನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ ಹೂ ಇಸ್ ಮುಖೇಶ್ ಅಂಬಾನಿ. ಅವ್ರ ಮಗ ಇಸ್ ಅನಂತ್ ಅಂಬಾನಿ. ಆ್ಯಂಡ್ ಮೊನ್ನೆ ತಾನೇ ಅಖಿಲೇಶ್ ಅವ್ರದ್ದು ಫಸ್ಟ್ ವೆಡ್ಡಿಂಗ್ ಆಯಿತು, ಪ್ರೀ ವೆಡ್ಡಿಂಗ್ ಆಯಿತು. ಅದು 1200 ಕೋಟಿ ಕೊಟ್ಟು, ವಿಚ್ ಇಸ್ ನಥಿಂಗ್ ಬಟ್ ದ ಬಜೆಟ್ ಆಫ್ RRR, ಬಜೆಟ್ ಆಫ್ ಆ್ಯಂಡ್ ಬಾಹುಬಲಿ, ಅಷ್ಟೆಲ್ಲ ಕೊಟ್ಟು ಆಗಿದೆ. ಇವಾಗ ಮತ್ತೆ ಇನ್ನೊಂದ್ಸತಿ ಮತ್ತೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಎಸ್ ದೇ ಸೆಲೆಬ್ರೇಟೆಡ್ ವೆರಿ ವೆರಿ ಗ್ರ್ಯಾಂಡ್ಲಿ. ದಟ್ ನಾಟ್ ಇನ್ ಇಂಡಿಯಾ ಬಟ್ ದೇ ಸೆಲೆಬ್ರೇಟೆಡ್ ಔಟ್ಸೈಡ್ ಇಂಡಿಯಾ. ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಬೇಸಿಕಲಿ ಒಂದು ದೊಡ್ಡ ಕ್ರೂಸ್, ಆ ಕ್ರೂಸ್ ಹೆಸರು ಸೆಲೆಬ್ರಿಟಿ ಅಸೆಂಟ್ ಅಂತ ಒಂದು ಕ್ರೂಸ್. ಆ ಕ್ರೂಸ್ನ ಆರ್ಡರ್ ಮಾಡಿದ್ದಾರೆ. ಕ್ರೂಸ್ ಅಂತಂದರೆ ದೊಡ್ಡ ಶಿಪ್, ಬೇರೊಂದು 20,000 ಜನ ಇರ್ಬೋದು ಆ ಶಿಪ್ ಒಳಗೆ. ಆ ಕ್ರೂಸ್ನ ಆರ್ಡರ್ ಮಾಡಿ ಇಟಾಲಿಯಿಂದ ಫ್ರಾನ್ಸ್ಗೆ ಟ್ರಿಪ್ ಹೊಡೆದಿದ್ದಾರೆ. ಬೇಸಿಕಲಿ 4 ಡೇಸ್, ಯಾವತ್ತಿಂದ ಯಾವತ್ತಂದರೆ 29th ಮೇಯಿಂದ ಹಿಡಿದು June 1st ವರೆಗೂ 4 ದಿನ ಕ್ರೂಸಲ್ಲಿ ಮಜಾ ಮಾಡಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ವಿಚ್ ಇಸ್ ನಥಿಂಗ್ ಬಟ್ ದೇ ಹ್ಯಾವ್ ಸೆಲೆಬ್ರೇಟೆಡ್ ದೇರ್ ಆನ್ 4 days. ಹೆಂಗೆ ಸೆಲೆಬ್ರೇಟ್ ಅಂತ ಕೇಳಿದ್ರೆ ಮ್ಯಾನ್, ನಿಮಗೆಲ್ಲ ಒಂಥರ ಯು ವಿಲ್ ಫೀಲ್ ಹಿಂಗೂ ಮಾಡ್ಬೋದ ಸೆಲೆಬ್ರೇಷನ್, ಹಿಂಗೂ ಮಾಡ್ತಾರ ಸೆಲೆಬ್ರೇಷನ್ ಅನ್ನೋದು ಆ ಥರ ಥಾಟ್ಸ್ ಬರುತ್ತೆ ನಿಮಗೆ. ಸೊ ಅವ್ರು ಏನೇನು ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಚಾರ್ಟರ್ಡ್ ಫ್ಲೈಟ್ಸ್ ಬುಕ್ ಮಾಡಿದ್ದಾರೆ. ಇವಾಗ ಇಂಡಿಯಾಯಿಂದ ಹಿಡಿದು ಇಂಟರ್ನ್ಯಾಷನಲ್ ಇಂದ ಹಿಡಿದು ಎಲ್ಲರೂ ದೊಡ್ಡ ಸ್ಪೆಷಲ್ ಗೆಸ್ಟು ಅವ್ರ ಕ್ರೂಸ್ಗೆ ಸೆಲೆಬ್ರೇಷನ್ಸ್ಗೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಚಾರ್ಟರ್ಡ್ ಫ್ಲೈಟ್ಸ್ ಅಂತಂದರೆ ಒಂಥರ ಕ್ಯೂಟ್ ಪರ್ಸನಲ್ ಫ್ಲೈಟ್, ಅಂದರೆ ನೀವು ನಿಮ್ಮ ಫ್ಯಾಮಿಲಿಗೆ ಮಾತ್ರ ಆ ಫ್ಲೈಟ್, ಬೇರೆ ಯಾರೂ ಇರಲ್ಲ ಅಂತ ಫ್ಲೈಟ್ ಆರ್ಡರ್ ಮಾಡಿದ್ದಾರೆ. ಸೊ ಆ ಗೆಸ್ಟ್ನೆಲ್ಲ ಆ ಪ್ಲೇಸ್ಗೆ, ಇಟಾಲಿಯಲ್ಲಿ ಬಾರ್ಸೆಲೋನಾನ ಕರ್ಕೊಂಬರೋಕ್ಕೆ ಆ ಫ್ಲೈಟ್ಸ್ ಆರ್ಡರ್ ಮಾಡಿದ್ದಾರೆ. ನೀವು ಬಾರ್ಸೆಲೋನಾಗೆ ಬಂದ್ರಪ್ಪ, ನೀವು ಇಟಾಲಿಗೆ ಬಂದಿದ್ದೀರಾ, ಅಲ್ಲಿಂದ ಹೆಂಗೆ ಕರ್ಕೊಂಡೋಗೋದು ಅಂತ ಕೇಳಿದ್ರೆ ತುಂಬ ಹಂಡ್ರೆಡ್ಸ್ ಆಫ್ ಲಕ್ಸುರಿ ಕಾರ್ಸ್ ಇದೆ, ರೆಡಿಯಾಗಿ ನಿಲ್ತಿರುತ್ತೆ. ನೀವು ಹಿಂಗೆ ಇಳಿತೀರಾ, ಲಕ್ಸುರಿ ಕಾರ್ಸ್ ರೆಡಿಯಾಗಿರುತ್ತೆ. ದಟ್ ಇನ್ಕ್ಲೂಡ್ಸ್ BMW, Benz, ದಿಸ್ ಎಲ್ಲ ಕಾರ್. ನಿಮ್ಮ ಮೈಂಡಲ್ಲಿ ಏನು ತುಂಬ ಲ್ಯಾವಿಶ್ ಕಾರ್ಸ್ ಬರುತ್ತೆ ಎಲ್ಲ ಕಾರ್ಸು ರೆಡಿಯಾಗಿರುತ್ತೆ. ಯು ವಿಲ್ ಸಿಟ್ ಇನ್ಸೈಡ್ ದಟ್ ಕಾರ್. ಅಲ್ಲಿಂದ ನಿಮಗೆ ಕ್ರೂಸ್ ವೆಯ್ಟ್ ಮಾಡ್ತಾ ಇರುತ್ತೆ, ಲಕ್ಸುರಿಯಸ್ ಕ್ರೂಸ್. ಆ ಕ್ರೂಸ್ ಬಗ್ಗೆ ಕೇಳಿದ್ರೆ ಮತ್ತೆ ಮೈಂಡ್ ಬ್ಲೋಯಿಂಗ್. ಇಟ್ ಕ್ಯಾನ್ ಫಿಟ್ 4,000 ಪೀಪಲ್. ನಾರ್ಮಲ್ ಪ್ಯಾಸೆಂಜರ್ಸು 4,000 ಪೀಪಲ್ ಒಳಗೆ ಇರ್ಬೋದು, ಪ್ಲಸ್ 1,400 ಮೆಂಬರ್ಸ್ ಸ್ಟಾಫ್ ಅಂತ ಅಂದರೆ ಎಲ್ಲ ನೋಡ್ಕೊಡೋರು ಆಗ್ಬೋದು, ಚೆಫ್ ಆಗ್ಬೋದು, ಕ್ಯಾಪ್ಟನ್ ಆಗ್ಬೋದು, ಅವ್ರ ಕೆಳಗೆ ಯಾರ್ಯಾರು ಆ ಶಿಪ್ನ ನಡ್ಸೋಕ್ಕೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲರೂ 1,400 ಮೆಂಬರ್ಸ್ ಅಕಾಮಿಡೇಟ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕೆ. ಪ್ಲಸ್ ಅದಿಲ್ಲದೆ 4,000 ಪೀಪಲ್ ಪ್ಯಾಸೆಂಜರ್ಸ್ನ ಅಕಾಮಿಡೇಟ್ ಮಾಡೋ ಕೆಪಾಸಿಟಿ ಕ್ರೂಸ್ಗಿದೆ. ಬಟ್ ಅಂಬಾನಿ ಅವ್ರು ಏನು ಮಾಡಿದ್ದಾರೆ, ಅಷ್ಟು ಜನನೆಲ್ಲ ಕರ್ಸ್ಕೊಂಡಿಲ್ಲ. ಬಟ್ ದೇ ಇನ್ವೈಟೆಡ್ ಜಸ್ಟ್ ಅರೌಂಡ್ 800 ಪೀಪಲ್. ಅವ್ರು ಪರ್ಸ್ನಲ್ ಆಗಿ ಕ್ಲೋಸ್ ಆಗಿರೋ ಫ್ರೆಂಡ್ಸ್ನ, ಸ್ಪೆಷಲ್ ಗೆಸ್ಟ್ನ ಮಾತ್ರ ಇನ್ವೈಟ್ ಮಾಡಿದ್ದಾರೆ. ಅದು ಓನ್ಲಿ 800 ಮೆಂಬರ್ಸ್ನ ಇನ್ವೈಟ್ ಮಾಡಿದ್ದಾರೆ. 4,000 ಕೆಪಾಸಿಟಿಯಲ್ಲಿರೋ ಕ್ರೂಸ್ಗೆ ಜಸ್ಟ್ 800 ಪೀಪಲ್ನ ಇನ್ವೈಟ್ ಮಾಡಿದ್ದಾರೆ, ಪರ್ಸ್ನಲ್ 800 ಪೀಪಲ್ಗೆ. ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಇಸ್, ಒಂದು ನೈಟ್ಗೆ ಒಬ್ಬರಿಗೆ ದ ಚಾರ್ಜ್ ಇಸ್ ಅರೌಂಡ್ 1.5 to 2.5 lakh ಒಳಗೆ ಚಾರ್ಜ್ ಇರುತ್ತೆ ಅವ್ರಿಗೆ, ದ ಟಿಕೆಟ್ ಪ್ರೈಸ್ ಅದು. ಆ್ಯಂಡ್ ಅದರಲ್ಲೂ ಇನ್ನೊಂದು ಏನು ಗೊತ್ತಾ, ನಿಮ್ಗೆ ಏನಾದರೂ ಓಷನ್ ವ್ಯೂ ಅಂತಂದರೆ, ನೈಟ್ ನೀವು ಕ್ರೂಸ್ ಓಷನಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮಗೆ ಬೀಚ್ ವ್ಯೂ ಕಾಣಿಸ್ಬೇಕು, ಸಿ ವ್ಯೂ ಕಾಣಿಸ್ಬೇಕು ಅಂತಂದರೆ ಆ ಥರ ರೂಮ್ ನಿಮ್ಗೆ ಬೇಕು ಅಂತಂದರೆ 2.5 to 3.5 ಲಕ್ಷ ಅಂತೆ. ಆ್ಯಂಡ್ ಅವ್ರ ಥೀಮ್ ಏನಿಟ್ಟರು ಗೊತ್ತಾ, ಈ ಮ್ಯಾರೇಜ್ ಥೀಮ್ ಅಂತ ಇವಾಗ ತುಂಬ ಫೇಮಸ್ ಆಗ್ತಿದೆಯಲ್ಲ, ಅಂದರೆ ಥೀಮ್ ಇಟ್ಕೊಂಡಿರ್ತಾರೆ. ಸೊ ಲೈಫ್ ಇಸ್ ಎ ಜರ್ನಿ ಅಂತ ಒಂದು ಥೀಮ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದೆಲ್ಲ ಇಲ್ಲದೆ ದೇ ಹ್ಯಾವ್ ಡಿವೈಡೆಡ್ ದೋಸ್ 4 days ಆ್ಯಸ್ ಫಸ್ಟ್ ಡೇ ಆ್ಯಸ್ ದ ಸ್ಟೇರಿ ನೈಟ್ ಅಂತ ಅಂದರೆ ಫುಲ್ ಡೆಕೋರೇಟ್ ಮಾಡಿರ್ತಾರೆ ಕ್ರೂಸ್ನೆಲ್ಲ, ಅಲ್ಲಿ ಫುಲ್ ಸಾಂಗ್ಸ್ ಹಾಕ್ಕೊಂಡು ಎಂಜಾಯ್ ಮಾಡೋದನ್ನು, ದಟ್ ಇಸ್ ಕಾಲ್ಡ್ ಸ್ಟೇರಿ ನೈಟ್, ಫಸ್ಟ್ ಡೇ ಅವ್ರದ್ದು ಇವೆಂಟಲ್ಲಿ. ಸೆಕೆಂಡ್ ಡೇ ಏನಂತಂದರೆ ರೋಮನ್ ಹಾಲಿಡೇ ಅಂತ ಅಂದ್ಬಿಟ್ಟು ಈವೆಂಟ್ ಹೆಸರು, ಅಂತಂದರೆ ಆ ಡೇ ಹೆಸರು ಹಂಗೆ ಕರೀತಾರೆ. ಸೊ ಆ ದಿನ ಏನು ಮಾಡ್ತಾರೆ ಅಂತಂದರೆ, ಅವ್ರು ರೋಮನ್ ಪ್ರಕಾರ ಇರೋ ಡ್ರೆಸ್ಗಳು, ಆ ಟ್ರೆಡಿಷನ್ ಪ್ರಕಾರ ಹೆಂಗ್ ಡ್ರೆಸ್ ಫ್ಯಾಷನ್ ಇರುತ್ತೋ ಆ ಥರ ಎಲ್ಲರೂ ಡ್ರೆಸ್ ಹಾಕ್ತಾರೆ, ಅಲ್ಲಿರೋರು ಎಲ್ಲರೂ ಆ ಥರ ಆಗಿರ್ತಾರೆ. ಆ್ಯಂಡ್ ದ ಥರ್ಡ್ ಡೇ ಅವರ ಗ್ರ್ಯಾಂಡ್ ಸನ್, ಯಾರು ಮುಖೇಶ್ ಅಂಬಾನಿ ಅವರ ಗ್ರ್ಯಾಂಡ್ ಸನ್ ವಿಲ್ ಟರ್ನ್ ಫಸ್ಟ್ 1 year ಅಂತಂದರೆ ಅವರು ಗ್ರ್ಯಾಂಡ್ ಸನ್ ವಿಲ್ ಗೆಟ್ 1 year. ಸೊ ದೇ ಸೆಲೆಬ್ರೇಟ್ ದ್ಯಾಟ್ ದ ಥರ್ಡ್ ಡೇ. ಆ್ಯಂಡ್ ಮಾರ್ನಿಂಗ್ ಫುಲ್ ಸೆಲೆಬ್ರೇಷನ್ಸ್ ಇರುತ್ತೆ. ಆ್ಯಂಡ್ ಈವ್ನಿಂಗ್ ಏನಿರುತ್ತೆ ಅಂತಂದರೆ DJ, ಎಲ್ರಿಗೂ ಸರ್ಪ್ರೈಸ್ ಆಗೋ ಥರ ಸಡನ್ನಾಗಿ DJಸ್ನೆಲ್ಲ ತೊಗೊಂಬಂದು ಕರೆಸ್ತಾರೆ. ಆ ಈವೆಂಟ್ಸ್ ಡಿಸ್ಕ್ರಿಪ್ಷನಲ್ಲೇ ಇರಲ್ಲ, ಬಟ್ ಆಲ್ ಆಫ್ ಎ ಸಡನ್ ಆ DJ ಅವ್ರನ್ನೆಲ್ಲ ಇವ್ರನ್ನೆಲ್ಲ ಸರ್ಪ್ರೈಸ್ ಮಾಡಬೇಕು ಅಂತಂದ್ಬಿಟ್ಟು DJ ಅವ್ರನ್ನ ಕರೆಸ್ತಾರೆ. ಆ್ಯಂಡ್ ದ ಫೋರ್ತ್ ಡೇ, ದ ಡೇ ಇಸ್ ಕಾಲ್ಡ್ ಎಸ್ ಇಟಾಲಿಯನ್ ಸಮ್ಮರ್ ಅಂತಂದರೆ ಇಟಾಲಿ ಪ್ರಕಾರ ಅವರು ಡ್ರೆಸ್ ಮಾಡಿಕೊಂಡು ದೇ ಸೆಲೆಬ್ರೇಟ್ ದಟ್ ಸಮ್ಮರ್, ಬಿಕಾಸ್ ನೌ ದ ಸಮ್ಮರ್ ದೇ ಸೆಲೆಬ್ರೇಟ್ ದ್ಯಾಟ್. ಸೊ ದೀಸ್ ಆರ್ ದ 4 days ಹೌ ದೇ ಹ್ಯಾವ್ ಡಿವೈಡೆಡ್. ಇದೆಲ್ಲ ಈವ್ನಿಂಗ್ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಮಾರ್ನಿಂಗ್ ಏನು ಮಾಡ್ತಾರೆ ಗುರು ಅಂತ ಕೇಳಿದ್ರೆ, ಬೇಸಿಕಲಿ ಗೆಸ್ಟಿಗೆ ಎಲ್ರಿಗೂ ಪ್ರೈವೇಟ್ ಯಾಟ್ ಅಂತ
ಪ್ರೈವೇಟ್ ಯಾಟ್ ಅಂತ ಕೊಡ್ತಾರೆ. ವಾಟ್ ಇಸ್ ದಿಸ್ ಪ್ರೈವೇಟ್ ಯಾಟ್ ಅಂತಂದರೆ ಅದೊಂಥರ ಅಗೇನ್ ಕ್ಯೂಟ್ ಮಿನಿ ಶಿಪ್ ಅಂತ ಅಂದ್ಬಿಟ್ಟು ಓನ್ಲಿ ನಿಮ್ಮ ಫ್ಯಾಮಿಲಿ ಇರೋರಿಗೆ. ಸೊ ನೀನು ಪ್ರೈವೇಟ್ ಅಂದರೆ ನಿಮ್ಮ ಫ್ಯಾಮಿಲಿ ಮಾತ್ರ ಇರುತ್ತೆ, ಅದೊಂದು ಶಿಪ್ ಕೊಡ್ತಾರೆ. ಸೊ ಆ ಶಿಪ್ ತೊಗೊಂಡು ನೀನು ಎಲ್ಲಿಗಾದ್ರೂ ಸುತ್ಕೊಂಡ್ಬರ್ಬೋದು, ಯಾವುದೇ ಒಂದು ಕಂಟ್ರಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಎಂಜಾಯ್ ಮಾಡಿ ಮತ್ತೆ ಈವ್ನಿಂಗ್ ಒಳಗೆ ಬರ್ಬೋದು. ಆ ಥರ ಒಂದು ಲಕ್ಸುರಿಯಸ್ ಥಿಂಗು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಆ ಕ್ರೂಸ್ ಒಳಗೆ 36 ರೆಸ್ಟೋರೆಂಟ್ಸ್ ಇದೆಯಂತೆ, ಫುಲ್ ಲ್ಯಾವಿಶ್ ರೆಸ್ಟೋರೆಂಟ್ಸ್. ಆ್ಯಂಡ್ ದೇ ಹ್ಯಾವ್ ಬ್ರಾಟ್ ಸೋ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇನ್ ಟು ದಟ್ ಕ್ರೂಸ್. ಆ್ಯಂಡ್ ತುಂಬ ಫುಲ್ ಎಕ್ಸ್ಪೆನ್ಸಿವ್ ಚೆಫ್ಸ್ ಇರ್ತಾರಲ್ಲ, ಫುಲ್ ವೆರೈಟಿ ಮಾಡೋ ಚೆಫ್ಸ್ ಎಲ್ಲ ಇರ್ತಾರಲ್ಲ, ಅಂಥ ಚೆಫ್ಸ್ನ ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ಒನ್ ಪ್ರೌಡೆಸ್ಟ್ ಥಿಂಗ್ ಏನು ಅಂತಂದರೆ ರಾಮೇಶ್ವರಂ ಕೆಫೆ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ, ಆ ಕೆಫೆ ಕೂಡ ಅಲ್ಲಿಗೆ ಹೋಗಿತ್ತಂತೆ ಬೇಸಿಕಲಿ. ಈವನ್ ಆ ರೆಸ್ಟೋರೆಂಟ್ ಕೂಡ ಅಲ್ಲಿ ಓಪನ್ ಮಾಡಿದ್ರಂತೆ ಕ್ರೂಸ್ ಒಳಗೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬೇಸಿಕಲಿ ನಾವು ನಮ್ಮ ಚಿಕ್ಕ ಫ್ಯಾಮಿಲಿ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಆದಮೇಲೆ ಬೇಸಿಕಲಿ ನಾವೇನು ಮಾಡ್ತೀವಿ, ಒಂದು ತೆಂಗಿನಕಾಯಿ ಒಂದು ಬಾಳೆಹಣ್ಣು ಕೊಟ್ಟು ಕಳಿಸ್ತೀವಿ, ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತ ಅಂದ್ಬಿಟ್ಟು. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಲುವಿಯಾ ವಿಟನ್ ಬ್ಯಾಗ್ ಕೊಟ್ಟಿದ್ದಾರೆ, LV ಬ್ಯಾಗ್ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ವೆರಿ ಕಾಸ್ಟ್ಲಿಯೆಸ್ಟ್ ಹ್ಯಾಂಡ್ ಬ್ಯಾಗ್ ಅದು. ಈಚ್ ಬ್ಯಾಗ್ ವಿಲ್ ಕಾಸ್ಟ್ ಅರೌಂಡ್ ಲೈಕ್ 2 lakhs ಅಂತಂದರೆ 4 ಜನ ಹೋಗಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನಕ್ಕೂ ಒಂದೊಂದು ಬ್ಯಾಗ್ ಅಂತಂದರೆ 8 ಲಕ್ಷ ಅಂತ ಅಂದ್ಬಿಟ್ಟು ಅಂತ ಒಂದೊಂದು ಬ್ಯಾಗ್ ಕೊಟ್ಟಿದ್ದಾರೆ. ಅದಿಲ್ಲದೆ ಫೈನ್ಲಿ ಕ್ರಾಫ್ಟೆಡ್ ಸಿಲ್ವರ್ ಜ್ಯುವೆಲ್ರಿ ಕೂಡ ಆಸ್ ಎ ಗಿಫ್ಟ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಬಂದಿದ್ದಕ್ಕೆ ಅಂತ ಅಂದ್ಬಿಟ್ಟು ಗೆಸ್ಟ್ಗಳೆಲ್ರಿಗೂ ಈ ಥರ. ಆ್ಯಂಡ್ ಯಾರ್ಯಾರು ಇನ್ವೈಟ್ ಮಾಡಿದ್ದಾರೆ ಅಂತಂದರೆ ಟಾಪ್ ಬಾಲಿವುಡ್ ಪೀಪಲ್ ಆಗ್ಬೋದು, ಹಾಲಿವುಡ್ ಪೀಪಲ್ ಆಗ್ಬೋದು, ಎಲ್ಲರೂ ಬಂದು ಇನ್ವೈಟ್ ಅಂಬಾನಿಯವ್ರು ಕರೆದಿದ್ದಾರೆ. ಸೊ ದೇವ್ ಆಲ್ ಕಮ್, ದೇವ್ ಎಂಜಾಯ್ ದಿಸ್ ಲ್ಯಾವಿಶ್ ದ ಎಂಟೈರ್ ಸೆಕೆಂಡ್ ಪ್ರೀ ವೆಡ್ಡಿಂಗ್ ಇಟ್ ವಾಸ್. ಆ್ಯಂಡ್ ಮೀಲ್ ಊಟ ಅರೌಂಡ್ ಒಬ್ಬರಿಗೆ 10,000 rupees ಅಂತೆ. ಎಷ್ಟು ಲ್ಯಾವಿಶ್ ಇರಬಾರ್ದು, ಎಷ್ಟು ಲ್ಯಾವಿಶ್, ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ದೇ ಬ್ರಾಟ್ ವಾಸ್ ನೋ ಫೋನ್ ಪಾಲಿಸಿ ಅಂತ ತೊಗೊಂಬಂದ್ರು. ಅಂತಂದರೆ ಇಲ್ಲಿ ಫಸ್ಟ್ ಪ್ರೀ ವೆಡ್ಡಿಂಗ್ ಮಾಡಿದಾಗ ಎಲ್ಲರೂ ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದೆಲ್ಲ ಮಾಡ್ತಿದ್ರು. ಸೊ ಅಲ್ಲಿ ಹೋದಾಗ ಒಂಥರ ಪ್ರೈವೇಟ್ ಮೂಮೆಂಟ್ಸ್ ಇರಲಿ, ಎಲ್ಲರೂ ಎಂಜಾಯ್ ಮಾಡಲಿ, ಫೋನಲ್ಲಿ ಇರಬಾರ್ದು ಅಂತಂದ್ಬಿಟ್ಟು ನೋ ಫೋನ್ ಪಾಲಿಸಿ ಅಂತಂದ್ಬಿಟ್ಟು 4 ದಿವಸನೂ ಫುಲ್ ಎಂಜಾಯ್ ಮಾಡಬೇಕು, ಫೋನ್ ಇರಬಾರ್ದು ಅಂತಂದ್ಬಿಟ್ಟು ನೋ ಫೋನ್ ಪಾಲಿಸಿನ ತೊಗೊಂಬಂದಿದ್ದಾರೆ. ಆ್ಯಂಡ್ ನೌ ಲೆಟ್ ಮೀ ನೋ ಹೌ ಯೋರ್ ಮ್ಯಾರೇಜ್ ಶುಡ್ ಬಿ, ಆರ್ ಲೈಕ್ ಅವ್ರು ಮಾಡಿರೋದು ನಿಮಗೆ ವಾಟ್ ಆರ್ ಯೋರ್ ಕಮೆಂಟ್ಸ್. ಅಷ್ಟೆಲ್ಲ ದುಡ್ಡು ಹಾಕಿ ಮಾಡಬೇಕಿತ್ತ? ವಾಟ್ ಆರ್ ಯೋರ್ ಕಮೆಂಟ್ಸ್? ಲೆಟ್ ಮೀ ನೋ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಟ್ಸ್ ಆಲ್ ಐ ವಾಂಟ್. ಥ್ಯಾಂಕ್ ಯು.